ಇವತ್ತು ಎಲ್ಲೆಡೆ ರಕ್ಷಾಬಂಧನ ಆಚರಿಸಲಾಗ್ತಾ ಇದೆ. ಸಹೋದರಿಯರ ನಡುವಿನ ಬಂಧವನ್ನ ಮತ್ತಷ್ಟು ಬಿಗಿಗೊಳಿಸುವ ಸಂಕೇತವಾಗಿ ಹಾಗೂ ರಕ್ಷಣೆಯ ಸಂಕೇತವಾಗಿ ರಕ್ಷಾಬಂಧನ ಆಚರಿಸಲಾಗುತ್ತೆ. ಆದರೆ ದೇಶ ಕಾಯೋ ಯೋಧರು ರಕ್ಷಾಬಂಧನ ಹಬ್ಬ ಮಿಸ್ ಮಾಡ್ಕೊಳ್ತಾರೆ. ಆದರೆ ವಿಜಯಪುರದ ವಿಶೇಷ ಚೇತನರು ವೀರ ಯೋಧರಿಗೆ ಹಬ್ಬ ಇಮ್ಮಡಿಯಾಗೋ ಹಾಗೆ ಮಾಡಿದ್ದಾರೆ. ಸ್ವತಃ ವಿಶೇಷ ಚೇತನರೇ ಪರಿಸರ ಸ್ನೇಹಿ ರಾಖಿ ತಯಾರಿಸಿ ಯೋಧರ ಕೈ ಅಲಂಕರಿಸೋ ಹಾಗೆ ಮಾಡಿದ್ದಾರೆ. ಸುಂದರ ಸ್ಟೋರಿ ಇದೆ, ನೋಡ್ಕೊಂಡ್ ಬನ್ನಿ. ಆಪರೇಷನ್ ಸಿಂಧೂರ ಯೋಧರಿಗೆ ವಿಶೇಷ ಚೇತನರ ರಾಖಿ. ಗುಮ್ಮಟನಗರಿಯಿಂದ ದೇಶದ ಗಡಿ ತಲುಪಿದ ರಕ್ಷೆ. ಆಪರೇಷನ್ ಸಿಂಧೂರ ನಡೆಸಿದ ಯೋಧರಿಗೆ ಈ ಬಾರಿ ವಿಶೇಷ ರಕ್ಷಾಬಂಧನ. ಗುಮ್ಮಟನಗರಿಯ ವಿಶೇಷ ಚೇತನ ಮಕ್ಕಳು ತಯಾರಿಸಿದ ರಾಖಿ ಹೆಮ್ಮೆಯ ವೀರ ಯೋಧರ ಕೈ ಅಲಂಕರಿಸುತ್ತಿದೆ. ವಿಜಯಪುರದ ಡಿಎಸ್ಡಿ ಶಿಕ್ಷಣ ಹಾಗೂ ಸಾಮಾಜಿಕ ಸಂಸ್ಥೆಯ 45 ವಿಶೇಷ ಚೇತನ ಮಕ್ಕಳು, ರುಕ್ಮಾಂಗದ ಶಾಲೆಯ 15 ಮಕ್ಕಳು ಇದರ ರೂವಾರಿ. ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಸಂಸ್ಥೆಯವರು ಪರಿಸರ ಸ್ನೇಹಿ ರಾಖಿ ತಯಾರಿಸಿ ಸೈನಿಕರಿಗೆ ರವಾನಿಸಿದ್ದಾರೆ. ನಾವು ವಿಶೇಷವಾಗಿ ಈ ವರ್ಷ ವಿಶೇಷ ಚೇತನ ಮಕ್ಕಳ ಕೈಯಲ್ಲಿ ರಾಖಿಗಳನ್ನು ಮಾಡಿಸಿದ್ವಿ. ಈ ರಾಖಿಯನ್ನು ಮಾಡಿ ಏನು ಮಾಡಿದ್ವಿ ಅಂತಂದ್ರೆ ನಮ್ಮ ದೇಶದ ಗಡಿನಾಡಿರ್ತಕ್ಕಂಥ ಸೈನಿಕರಿಗೆ ಈ ರಾಖಿಗಳನ್ನು ಕಳಿಸ್ಕೊಡ್ತಾ ಇದ್ವಿ. ಅಂದಾಜಿಗೆ ಸುಮಾರು 550 ರಾಖಿಗಳನ್ನು ನಮ್ಮ ಸಾಮಾನ್ಯ ಮಕ್ಕಳು ಮತ್ತು ವಿಶೇಷ ಚೇತನ ಮಕ್ಕಳ ಸಹಯೋಗದಿಂದ ಮಾಡಿ 220 ರಾಖಿಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಈ ವೀರ ಸೈನಿಕರಿಗೆ ನಾವು ಇದನ್ನು ಕಳಿಸ್ಕೊಟ್ಟಿದ್ವಿ. ವಿಶೇಷ ಚೇತನ ಮಕ್ಕಳು ತಯಾರಿಸಿದ 600ಕ್ಕೂ ಅಧಿಕ ರಾಖಿಗಳನ್ನು ವಿಜಯಪುರ ಜಿಲ್ಲಾಧಿಕಾರಿ ಮೂಲಕ ಭಾರತೀಯ ಯೋಧರಿಗೆ ರವಾನಿಸಲಾಗಿದೆ. ಇಲ್ಲಿ ನಾವು ವಿಕಲಚೇತನ ಮಕ್ಕಳನ್ನ ತಗೊಂಡು ನಾವೇ ಕೈಯಾರಲೇ ರಾಖಿಯನ್ನು ಮಾಡ್ತೀವಿ. ಮಕ್ಕಳ ಜೊತೆ ಹೆಲ್ಪ್ ಮಾಡಿ ನಾವು ಅದು ರಾಖಿಗಳನ್ನು ಮಾಡಿ ವೀರ ಯೋಧರಿಗೆ ನಾವು ರಾಖಿಗಳನ್ನು ಕಳಿಸ್ತಾ ಇದ್ದೀವಿ ನಮ್ಮಲ್ಲಿಂದ. ಮಾರ್ಕೆಟ್ನಲ್ಲಿ ಸಿಗುವ ಬಹುತೇಕ ರಾಖಿ ಪರಿಸರಕ್ಕೆ ಹಾನಿಯಾಗುವ ಪ್ಲಾಸ್ಟಿಕ್ನಿಂದ ತಯಾರಾಗ್ತಿದೆ. ಆದರೆ ವಿಶೇಷ ಚೇತನರು ಪರಿಸರ ಸ್ನೇಹಿ ರಾಖಿ ತಯಾರಿಸಿ ಸೇನೆಗೆ ಕಳಿಸಿ ಮಾದರಿಯಾಗಿದ್ದಾರೆ. ಪ್ಲಾಸ್ಟಿಕ್ ರಾಖಿಗಳೇ ಅಬ್ಬರಿಸುತ್ತಿರೋ ಈ ಸಮಯದಲ್ಲಿ ವಿಶೇಷ ಚೇತನ ಮಕ್ಕಳು ಪರಿಸರ ಸ್ನೇಹಿ ರಾಖಿಯನ್ನು ತಯಾರಿಸಿದ್ದಾರೆ. ಅದು ಸಹ ಈ ರಾಖಿಗಳು ದೇಶ ಕಾಯ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಯೋಧರ ಕೈಗಳನ್ನು ಅಲಂಕರಿಸಲಿವೆ. BCಯವರ ಮೂಲಕ ಸೇನೆಗೆ ಈ ರಾಖಿಗಳನ್ನು ಮಕ್ಕಳು ಕಳುಹಿಸಿಕೊಡ್ತಾ ಇದ್ದಾರೆ. ವಿಜಯಪುರದ ಅಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.